ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ. ನಿಜವಾಗ್ಲೂ ಕೂಡ ಖುಷಿ ಆಗ್ತೈತಿ. ಯಾಕಂದ್ರೆ ಒಂದು ಕಡೆ ಆರೋಗ್ಯದ ಸಮಸ್ಯೆ, ಇನ್ನೊಂದು ಕಡೆ ಒತ್ತಡದ ಪರಿಸ್ಥಿತಿಯಲ್ಲಿ ಈ ಶಾಲೆಯನ್ನ ಕಳೆದ 33 ವರ್ಷಗಳಿಂದ ನಿಜವಾಗ್ಲೂ ಕೂಡ ಈ ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿ ಈ ದಿನ ನಿವೃತ್ತರಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆ ರೂಪವತಿ ಮೇಡಮ್ ಅವರು ಮುಂದಿನ ಜೀವನ ಸುಖವಾಗಿರ್ಬೇಕು, ಆರೋಗ್ಯವಾಗಿರ್ಲಿ ಅಂತ ಬಯಸ್ತಾ ಈ ದಿನ ಇಡೀ ಊರಿನ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ರೂಪವತಿ ಮೇಡಮ್ ಅವರ ವಯೋ ನಿವೃತ್ತಿ ಈ ದಿನ ಇಟ್ಕೊಂಡಿದ್ದು ಕಮದಟ್ಟಿ ಗ್ರಾಮಸ್ಥರಿಗೆ ಒಂಥರ ಖುಷಿನೂ ಆಗುತ್ತೆ, ಒಂದ್ಸಲ ದುಃಖನೂ ಆಗುತ್ತೆ. ಯಾಕಂದರೆ ಸುಮಾರು 35 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸಿದ್ದು ಅವ್ರ ವಿದ್ಯಾರ್ಥಿಗಳು, ಅವ್ರ ಮಕ್ಕಳು, ಅವ್ರ ಮಕ್ಕಳಿಗೂ ಇವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂಥ ಒಂದು ಗುಣ ಯಾರಿಗೂ ಬರಲ್ಲ. ನಮಗೂ ಅಷ್ಟೇ ಎಲ್ಲಾದರೂ ಓಡಾಡ್ತಾ ಇದ್ರೆ ಕರೆದು ಬುದ್ಧಿ ಹೇಳಿ ಅವರಿಂದ ನಾವು, ನಮ್ಗೆ ಅವ್ರ ಶಿಕ್ಷಕರಲ್ಲದೆ ಇದ್ರೇನೋ ಅವರಿಂದ ನಾವು ಜಾಸ್ತಿ ಕಲ್ತಿದ್ದೀವಿ. ಏನಾದರೂ ಒಂದು ಶಾಲೆಗೆ ಅಥವಾ ಊರಿಗೆ ಮಕ್ಕಳಿಗೆ ಏನಾದರೂ ಬೇಕಾದರೆ ಧೈರ್ಯವಾಗಿ ಅವ್ರು ಕರೆದು ನಮ್ಮನ್ನು ಬೈದು ಬುದ್ಧಿ ಹೇಳೋರು. ಆವಾಗ ನಾವು ಯಾಕೆ ಈ ಮೇಡಮ್ ಈ ರೀತಿ ಹೇಳಿದ್ರು ಅಂತೇಳಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಿದ್ದ ಸಹಾಯವನ್ನು ನಾವು, ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಅವರ ಈ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ಅಷ್ಟೇ ಅವರು ಊಟ ಮಾಡಿಲ್ಲ ಅಂದರೆ ಮಕ್ಕಳು ಮನೆಯಲ್ಲೇ ಮೇಡಮ್ಗೆ ಹೇಳ್ತೀನಿ ಅಂತ ಹೇಳೋರು. ಆವಾಗ ಮಗು ಊಟ ಮಾಡ್ತಾ ಇತ್ತು. ಅಂಥ ಒಂದು ವೃತ್ತಿ ಬೆಳೆಸ್ಕೊಂಡು ಬಂದಿರೋ ಮೇಡಮ್ ಅವರು ಸುಮಾರು ಸರ್ತಿ ಅವರು ವರ್ಗಾವಣೆಗೆ ಹಾಕಿದ್ರು. ಆದರೆ ಊರಿನವರೆಲ್ಲ ಗಲಾಟೆ ಮಾಡಿ ಇಲ್ಲೇ ಇಟ್ಕೊಂಡು ಇದೇ ರೀತಿಯಾಗಿ ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು, ಯಾವ ರೀತಿ ಬೆಳೆಸ್ಬೇಕು, ಮಕ್ಕಳನ್ನು ಯಾವ ರೀತಿ ಬೆಳಿಬೇಕು ಅಂತೇಳಿ ಹೇಳ್ಕೊಟ್ಟ ಮೇಡಮ್ ಅವ್ರಿಗೆ ಈ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿನೂ. ಹಾಗೂ ಇನ್ನೊಂದು ವಿಷಯ ಏನಂದರೆ, ಈ ಊರಿಂದ ಹೋದಂಥ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ವಿಷಯ ಗೊತ್ತಾಗೋಷ್ಟೊಳಗಾಗಿ ಅಲ್ಲಿಂದ ಬಂದಿದ್ದಾರೆ. ಈಗ ಸುಮಾರು ಇಲ್ಲಿ ಸೇರಿರೋ ಒಂದು ಸುಮಾರು ಜನ ಇಲ್ಲೇ ಇದ್ದಾರೆ. ಅಂಥವರು ಇಲ್ಲಿಗೆ ಬಂದು ನಾವು ಅವರಿಂದ ವಿದ್ಯೆ ಕಲ್ತಿದ್ದೀವಿ. ಅವರು ವಯೋ ನಿವೃತ್ತಿ ನಾವು ಕಣ್ಣಾರೆ ನೋಡ್ಬೇಕಂತೇಳಿ ಬಂದಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮತ್ತು ಈ ಮೇಡಮ್ ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಚೆನ್ನಾಗಿ ಇರಬೇಕು ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೆ ದೇವರಿಂದ ಹರಕೆ ಮಾಡಿಕೊಂಡು ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಗುರುಗಳನ್ನು ತಂದೆಯಾಗಿ, ತಾಯಿಯಾಗಿ, ದೇವರಾಗಿ ಸ್ವೀಕರಿಸುವಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಡೀ ಕ್ಲಸ್ಟರ್ನಲ್ಲಿ ಹಿರಿಯರಾಗಿ ಸೇವೆಯನ್ನು ಸಲ್ಲಿಸಿ ಸುಮಾರು 33 ವರ್ಷಗಳ ಸುದೀರ್ಘ ಸೇವೆಯನ್ನು ಒಂದೇ ಶಾಲೆಯಲ್ಲಿ ನಡೆಸಿದಂತಹ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು, ಸರಳ ಜೀವಿಗಳು, ಸಜ್ಜನಿಕೆಯ ಸಾಕಾರ ಮೂರ್ತಿಗಳು ಆಗಿರ್ತಕ್ಕಂಥ ಶ್ರೀಮತಿ ರೂಪಾವತಿ ಮೇಡಮ್ ಅವರು ಇವತ್ತು ತಮ್ಮ ಸುದೀರ್ಘ ಸೇವೆಯನ್ನು ಮೊಟಕುಗೊಳಿಸಿ ಅವರ ಕುಟುಂಬದೊಡನೆ ಬೆರೆಯಲಿಕ್ಕೆ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಸರ್ಕಾರದಲ್ಲಿ ಈ ಒಂದು ನಿವೃತ್ತಿ ಅಂತಕ್ಕಂಥದ್ದು ಕಡ್ಡಾಯ. ಆ ನಿಟ್ಟಿನಲ್ಲಿ ಅವರು ಎಷ್ಟೇ ವರ್ಷಗಳು ಸೇವೆ ಸಲ್ಲಿಸಿ ಎಷ್ಟೇ ಹೆಸರನ್ನು ಮಾಡಿದರೂ ಕೂಡ ಸರ್ಕಾರದ ಒಂದು ನಿಯಮಗಳ ಆಧಾರದ ಮೇಲೆ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. 33 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಅಪಾರವಾದಂತಹ ಪೋಷಕರು, ಅಪಾರವಾದಂತಹ ವಿದ್ಯಾರ್ಥಿಗಳು, ಆ ಮೇಡಮ್ ಅವರ ವಿದ್ಯಾರ್ಥಿಗಳು ಅನೇಕ ಜನರು ನನ್ನ ವಿದ್ಯಾರ್ಥಿಗಳು ಕೂಡ.
ಯಾಕೆಂದರೆ ಇಲ್ಲಿ ಇದಾಗಿ 5th ಸ್ಟ್ಯಾಂಡರ್ಡ್ ಪಾಸ್ ಆದವರು ದೇವರಾಯ ಸಮುದ್ರಕ್ಕೆ ಬರ್ತಕ್ಕಂಥದ್ದು, ಅಲ್ಲಿ ಪ್ರೌಢಶಾಲೆಯನ್ನು ಓದ್ತಕ್ಕಂಥದ್ದು. ನಮ್ಮ ಮಂಜು ಆಗ್ಬೋದು, ಅವರು ಇವತ್ತು ಶಿಕ್ಷಕರಾಗಿದ್ದಾರೆ. ಹಾಗೆಯೇ ನಮ್ಮ ದೇವರಾಜ, ಎಲ್ಲರೂ ಕೂಡ ನನ್ನ ಹೆಮ್ಮೆಯ ಶಿಷ್ಯರು ಅಂತ ಹೇಳ್ಕೊಳ್ಳೋಕೆ ಕೂಡ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅವರ ಸೇವೆಗೆ ಒಂದು ನಿದರ್ಶನ ಇವತ್ತು ನಮ್ಮ ಸುತ್ತಲೂ ಇಲ್ಲಿ ಕೂತಿರ್ತಕ್ಕಂಥ ಒಂದು ಶಿಕ್ಷಕರ ಸಮುದಾಯ. ಹಾಗೆಯೇ ನಮ್ಮ CRP ಅವರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ಎಲ್ಲ ಶಿಕ್ಷಕರು, ನಿಕಟಪೂರ್ವ CRPಗಳಾದಂಥ ರಮೇಶ್ ಅವರು, ನಮ್ಮ ಆನಂದಣ್ಣವರು ಮತ್ತು ನಮ್ಮ ಶಕುಂತಲಮ್ಮನವರು ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಇವತ್ತು ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಮೇಡಮ್ ಅವರಿಗೆ ಇನ್ನು ಮುಂದಿನ ಒಂದು ನಿವೃತ್ತಿ ಜೀವನ ಸುಖಕರವಾಗಿ, ಸಂತೋಷಕರವಾಗಿ, ಆರೋಗ್ಯಕರವಾಗಿರಲಿ ಅಂತ. ಆರೋಗ್ಯ ಅಂತಕ್ಕಂಥದ್ದು ಕರೋನಾ ನಂತರ ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯಾಂಶ ಏನು ಅಂದರೆ, ಆರೋಗ್ಯದಷ್ಟು ಮಹಾಭಾಗ್ಯ ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಈ ವೇದಿಕೆಯ ಮೂಲಕ ಮೇಡಮ್ ಅವರಿಗೆ ಮುಂದಿನ ಜೀವನ ಒಂದು 100 ವರ್ಷ ಅವರು ಸುಖವಾಗಿ ಸಂತೋಷವಾಗಿ ಬದುಕಿ ಅವರ ಜೀವನವನ್ನು ಅವರು ಇದು ಮಾಡಲಿ. ಜೊತೆಗೆ ಇದುವರೆಗೂ ಮಕ್ಕಳು ಶಾಲೆ ಕಮ್ದಟ್ಟಿ ಅನ್ನುವಂಥ ಒಂದು ಗುಂಗಿನಲ್ಲಿ ಅವರು ಇದ್ದರು. ಇವತ್ತಿನಿಂದ ಅವರಿಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತಕ್ಕಂಥ ಒಂದು ಆ ಸಂತೋಷ ಅವರಿಗೆ ಸಿಗಲಿ ಅಂತ ಆ ದೇವರಲ್ಲಿ ಹಾರೈಸ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ರೂಪಾವತಿ ಮೇಡಮ್ ಅವರನ್ನು ನಾನು ಸುಮಾರು 19 ವರ್ಷದಿಂದ ನೋಡ್ತಾ ಇದ್ದೀನಿ. ಇದು 20ನೇ ವರ್ಷ. ಅವರು ಒಂದೇ ರೀತಿಯ ಜೀವನ, ಒಂದೇ ರೀತಿಯ ಮುಖಭಾವ, ಒಂದೇ ರೀತಿಯ ಸಂತೋಷ ಅವರಲ್ಲಿ ನಾನು ಕಂಡದ್ದು. ಹಾಗಾಗಿ ಅವರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ರೂಪಾವತಿ ಮೇಡಮ್ನವರು 1993ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಈ ಶಾಲೆಗೆ ಆಗಮಿಸಿದ್ದಾರೆ. ಮೊದಲು ಚಾಕ್ಪೀಸ್ ತಗೊಂಡು ಬೋರ್ಡ್ ಹತ್ರ ನಿಂತ್ಕೊಂಡಿದ್ದು ಕಮ್ದಟ್ಟಿಯಲ್ಲೇ, ಮುಕ್ತಾಯವಾಗಿರೋದು ಕಮ್ದಟ್ಟಿನಲ್ಲೇ. ಈ ಇತಿಹಾಸವನ್ನ ಕಮ್ದಟ್ಟಿ ಇತಿಹಾಸದಲ್ಲಿ ಇದನ್ನ ಬರೆದಿದ್ದಾರೆ. ಮೇಡಮ್ನವರು ಸುದೀರ್ಘ ಸೇವೆ. ಅವರು 93ನೇ ಇಸ್ವಿಯಲ್ಲಿ ಅವ್ರ ತಂದೆ ಜೊತೆಯಲ್ಲಿ ಬಂದಿದ್ರಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಆಗ MR ಮೇಸ್ ಇದ್ರಲ್ಲಿ ನಮ್ಮ ಗುರುಗಳಾದಂಥ MR ಮೇಸ್ ಅವರು ರಿಕ್ವಿಜೇಷನ್ ಲೆಟರ್ ಬರ್ದಿದ್ದು ನಾನೇ. ಆ ದಿನ ರಿಕ್ವಿಜೇಷನ್ ಲೆಟರ್ ನಾನೇ ಬರ್ಕೊಟ್ಟಿದ್ದು. ಆಮೇಲೆ ಮಾಸ್ಟರ್ ಇದ್ರು ನಮ್ಮ ಗುರುಗಳು MR ವೆಂಕಟೇಶ್ ಅವರು. 33 ವರ್ಷ 33 ದಿನಗಳಲ್ಲಿ ಕಲ್ತಿದೆ. ಗೊತ್ತಾಗ್ತಾನೆ ಇಲ್ಲ ಅವರು ಸೇವೆ ಮಾಡಿರೋದು. ಈ ಕಮ್ದಟ್ಟಿ ಶಾಲೆಯಲ್ಲಿ ಸುಮಾರು ಮಕ್ಕಳನ್ನ ಬೆಳೆಸಿ ಒಳ್ಳೆಯ ಸ್ಥಾನಕ್ಕೆ ಕಲಿಸಿರುವಂತ ಮಹಾಮಾತೆ ನಮ್ಮ ರೂಪಾ ಮೇಡಮ್ನವರು. ಅವರು ಕಮ್ದಟ್ಟಿ ಶಾಲೆಗೆ ಲೇಡಿ ಟೈಗರ್ ಇದ್ದಂಗೆ, ಲೇಡಿ ಟೈಗರ್ ಟೈಪು. ಯಾರೇ ಮಕ್ಕಳು, ಹಳೆ ವಿದ್ಯಾರ್ಥಿಗಳು ಸಹ ರೂಪಾವತಿ ಮೇಡಮ್ ಇದ್ದಾರೆ, ಅಲ್ಲಿ ಹೋಗ್ಬೇಕಾದ್ರೆ ನಾವು ಹುಷಾರಾಗಿ ಮಾತಾಡ್ಬೇಕಂತ ಎಲ್ಲರೂ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ರು. ಅಷ್ಟು ಶಿಸ್ತಾಗಿ ಕಲಿಸಿದ್ರು ಮಕ್ಕಳಿಗೆ. ಒಳ್ಳೆಯ ಸೇವೆಯನ್ನು ಮಾಡಿದ್ರು. ಅವರು ಇದೇ ರೀತಿ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಆ ಒಳ್ಳೊಳ್ಳೆಯ ಮಕ್ಕಳನ್ನ ಬೆಳೆಸ್ಕೊಟ್ಟಿದ್ದಾರೆ. ಅವರು 33 ವರ್ಷದಲ್ಲಿ ಅವರು ಬೆಳೆಸಿರುವಂತ ವಿದ್ಯಾರ್ಥಿಗಳು ಉನ್ನತ ಸ್ಥಾಯಿ ಹೋಗಿದ್ದಾರೆ. ಉನ್ನತ ಬೇರೆ ದೇಶಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬರುವಂತ ಮಟ್ಟಕ್ಕೆ ಅಂತ ವಿದ್ಯಾರ್ಥಿಗಳನ್ನ ಬೆಳೆಸಿ ಉಳಿಸ್ಕೊಟ್ಟಿದ್ದಾರೆ. ಈಗ ಅವರು ಬೆಳೆಸಿರುವಂತ ಸಸ್ಯಗಳು ಈಗ ಫಲವಾಗಿ ಎಮ್ಮರವಾಗಿ ಫಲ ಕೊಡುವಂತ ಮಟ್ಟಕ್ಕೆ ಮಕ್ಕಳು ಈ ಕಮ್ದಟ್ಟಿ ಶಾಲೆಯಲ್ಲಿ ಬೆಳೆದಿದ್ದಾರೆ. ಅವರು ಇಷ್ಟು ವರ್ಷ ಸೇವೆ ಮಾಡಿ ನಮ್ಮ ಕಮ್ದಟ್ಟಿ ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ರೂಪಾ ಮೇಡಮ್ನವರಿಗೆ ಆಯುರಾರೋಗ್ಯ ಅಷ್ಟೈಶ್ವರ್ಯ ಭಾಗ್ಯಗಳನ್ನೆಲ್ಲ ಭಗವಂತ ಕರುಣಿಸಲಿ. ಮತ್ತೆ ಅವರ ಕುಟುಂಬದ ಜೊತೆಗೆ ಸಂತೋಷವಾಗಿರ್ಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಂತೋಷದ ದಿನ. ಅದೇ ರೀತಿ ಈ ಒಂದು ಕ್ಲಸ್ಟರ್, ದೇವರಾಯ ಸಮುದ್ರ ಕ್ಲಸ್ಟರಿಂದ ಒಬ್ಬ ಶಿಕ್ಷಕಿಯರು ನಿವೃತ್ತಿ ಆಗ್ತಾ ಇರೋದು ಒಂದು ದುಃಖಕರದ ಸಂಗತಿ ಕೂಡ ಹೌದು. ಯಾಕಂದ್ರೆ ಇವರು ಸುಮಾರು 33 ವರ್ಷಗಳ ಒಂದು ಸುದೀರ್ಘ ಅವಧಿಯಲ್ಲಿ
ನಮ್ಮ ಕಮ್ಮದಟ್ಟಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಅನೇಕ ಹುಡುಗರನ್ನ ಹುಡುಗಿಯರನ್ನ ಅಂದರೆ ವಿದ್ಯಾರ್ಥಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಿದ ಒಂದು ಕೀರ್ತಿ ನಮ್ಮ ಈ ಒಂದು ಶಾಲಾ ಶಿಕ್ಷಕಿಯಾದಂತಹ ರೂಪಾವತಿ ಮೇಡಮ್ನವರಿಗೆ ಸಲ್ಲುತ್ತೆ. ಇವರು ಈ ಒಂದು ಸುದೀರ್ಘವಾದ ಸೇವೆಯನ್ನ ಮಾಡಿದ ಒಂದು ರೂಪುರೇಷೆ ಹೆಂಗಿತ್ತಂದ್ರೆ, ಈ ಶಾಲೆ ಕುಗ್ರಾಮ, ಈ ಒಂದು ಶಾಲೆಯ ಒಂದು ಕಮ್ಮದಟ್ಟಿ ಊರು ಕುಗ್ರಾಮ. ಈ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ ಇದ್ದಿದ್ದ ಒಂದು ಇತಿಹಾಸ ಇತ್ತು. ಆ ಇತಿಹಾಸವನ್ನ ಅವರು ಏನ್ ಮಾಡಿದ್ರೆ ತಿರುವಾಕಿದ್ರು. ಉತ್ತಮವಾದ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾದರು ಮಕ್ಕಳಿಗೆ. ಈ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನ ನೀಡಿದಂತಹ ರೀತಿ ಹೆಂಗಿತ್ತಂದ್ರೆ, ಅವರು ಒಂದು ಟೆರರ್ ಆ ತರ ಮಕ್ಕಳಿಗೆ ಹೆಂಗ್ ವಿದ್ಯಾಭ್ಯಾಸ ಕಲಿಸಿದ್ರು ಅಂದ್ರೆ, ಅವರು ಶಿಕ್ಷಕಿ ಶಾಲೆಗೆ ಬರುವಂತಹ ರೀತಿಯಲ್ಲಿ ಮಕ್ಕಳು ಶಿಕ್ಷಕಿಯನ್ನು ನೋಡಿದರೆ ಅವರಿಗೆ ಒಂದು ಎಲ್ಲಿಲ್ಲದ ಸಂತೋಷ ಆಗ್ತಾ ಇತ್ತು. ಆ ಒಂದು ಮಾತೃ ಮನೋಭಾವವನ್ನ ತಮ್ಮ ಮಡಿಲಲ್ಲಿ ಇಟ್ಕೊಂಡು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಿ ಈ ಒಂದು ಉತ್ತಮವಾದ ಶಿಕ್ಷಣವನ್ನ ನೀಡಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಹಬ್ಬದ ವಾತಾವರಣನೇ ಒಂದು ಉದಾಹರಣೆ. ಶಾಲೆಯಲ್ಲಿ ಹೆಂಗಿದ್ರು ಶಿಕ್ಷಕಿಯರು, ಊರಲ್ಲಿ ಹೆಂಗಿದ್ರು, ಒಡನಾಟ ಯಾವ ರೀತಿ ಇಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ನೋಡ್ರಿ, ಇವತ್ತು ಊರವರೆಲ್ಲ ಎಲ್ಲೂ ಹೋಗದೆ ಊರಿನ ಇತಿಹಾಸವನ್ನೇ ಇವರು ತಿರುವಾಕಿದ್ದಾರೆ. ಎಲ್ಲೂ ಹೋಗದೆ ಶಿಕ್ಷಕಿಯಗೆ ಉತ್ತಮವಾದ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಊರವರೇ ಇವತ್ತು ನೆರವೇರಿಸ್ಕೊಂಡು ಬರ್ತಾ ಇರೋದು. ಇನ್ನೇನು ಮೇಡಮ್ ಅವರೆಲ್ಲ, ನಾವು ಶಿಕ್ಷಕರು, ನಾನು ಇದೇ ಕ್ಲಸ್ಟರಿನ ಒಂದು ಶಿಕ್ಷಕ ಆಗಿದ್ಕೊಂಡು ಕೂಡ ನಾವ್ಯಾರೂ ಇಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ, ಊರವರೇ ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನ. ಅಷ್ಟು ಯಶಸ್ವಿಯಾದ ಶಿಕ್ಷಕಿ ನಮ್ಮ ರೂಪಾ ಮೇಡಮ್ನವರು. ಇವತ್ತು ನಮ್ಮಿಂದ ಒಂದು ಶಾಲೆಗೆ ದೂರ ಆಗ್ತಾ ಇದ್ದಾರೆ ಅಷ್ಟೇ, ನಮ್ಮ ಮನಸ್ಸಿನಿಂದ ದೂರ ಆಗ್ತಾ ಇಲ್ಲ. ಅವರು ಸದಾ ಅವರಿಗೆ ಈ ಒಂದು ಬೀಳ್ಕೊಡುಗೆ ಸಮಾರಂಭವಾದ ನಂತರ ಅವರು ನಾಳೆಯಿಂದ ಶಾಲೆಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಆದರೂ ನಮ್ಮ ಮನದಲ್ಲಿ ಸದಾ ಇರ್ತಾರೆ. ಇನ್ನು ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಷು, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಆ ದೇವರು ಕರುಣಿಸಲಿ, ಕೃಪೆ ಮಾಡಲಿ ಅಂತ ಹೇಳುತ್ತಾ ನಮ್ಮ KVG ಸಿಂಡಿಕೇಟ್ ಪರವಾಗಿ ನಾವು ಎಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೇವೆ. ಜೈ. ಇವತ್ತು ನಾನು ನೋಡ್ತಾ ಇದ್ರೆ ಕಮ್ಮದಟ್ಟಿ ಗ್ರಾಮಸ್ಥರೆಲ್ಲರೂ ಕೂಡ ಬಹಳಷ್ಟು ಒಂದ್ ಕಡೆ ಬೇಜಾರು, ಒಂದ್ ಕಡೆ ನಮ್ಮ ಮೇಡಮ್ ನಿವೃತ್ತಿ ಆಗ್ತಾ ಇದಾರಲ್ಲ ಅಂತ ಎಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಸೇರಿದ್ದಾರೆ. ನಾವು ತುಂಬಾ ಸಂತೋಷ ಆಗ್ತದೆ. ನಮ್ಮ ಸೊಣ್ಣಪ್ಪ ಅವರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಗ್ರಾಮದ ಸಹ ಶಿಕ್ಷಕರು ಮೇಡಮ್ ಅವರು, ನಮ್ಮ ಮಿಸಸ್ ಕ್ಲಾಸ್ಮೇಟ್ ಅವರು, ಇವರು ಕೂಡ ಬಹಳಷ್ಟು ಪುಷ್ಪಲತಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ತರ್ತಕ್ಕಂಥ ವಿಷಯ. ಒಟ್ಟಾರೆಯಾಗಿ ನಾವು ಹೇಳೋದೇನು ಅಂತಂದ್ರೆ, ಈ ಒಂದು ಶಿಕ್ಷಕ ವೃತ್ತಿ ಬಹಳಷ್ಟು ಪವಿತ್ರವಾದ ವೃತ್ತಿ. ಈ ಒಂದು ವೃತ್ತಿ ಸಿಗೋದು ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೇನೆ ಈ ಒಂದು ಶಿಕ್ಷಕ ವೃತ್ತಿ ಸಿಗೋದು. ಇಂಥ ಒಂದು ಶಿಕ್ಷಕ ವೃತ್ತಿ ಸಿಕ್ಕಿ ಇಲ್ಲೇ ಉದ್ಯೋಗಕ್ಕೆ ಸೇರಿ ಇಲ್ಲೇ ನಿವೃತ್ತಿ ಆಗೋದು ಅಂದ್ರೆ ನಿಜವಾಗ್ಲೂ ಬಹಳಷ್ಟು ಕೀರ್ತಿ ತರತಕ್ಕಂಥ ವಿಷಯ. 1-2 ವರ್ಷ ಕೆಲಸ ಮಾಡಿದ್ರೆ ಅಲ್ಲೇನೋ ಅಂತ ಬೇಸರ ಆಗಿ ಈ ಊರು ಬೇಡ ಇನ್ನೊಂದು ಊರು ಬೇಡ ಇನ್ನೊಂದು ಊರು ಅಂತ ಹೋಗ್ತಾರೆ. ಆದ್ರೆ ಮೇಡಮ್ ಅವರು ಬಹಳಷ್ಟು ಹೊಂದಾಣಿಕೆ ಮಾಡಿಕೊಂಡು ಗ್ರಾಮಸ್ಥರೆಲ್ಲ ಬಹಳಷ್ಟು ವಿಶ್ವಾಸದಿಂದ ಚೆನ್ನಾಗಿ ನೋಡಿಕೊಂಡು ಮೇಡಮ್ ಅವರು ಗ್ರಾಮಸ್ಥರ ಜೊತೆಗೆ ಈ ರೀತಿ ಬಹಳಷ್ಟು ಚೆನ್ನಾಗಿ ಕೆಲಸ ನಿರ್ವಹಿಸಿಕೊಂಡು ಒಳ್ಳೆ ಹೆಸರನ್ನ ಗಳಿಸಿದ್ದಾರೆ. ಇವರು 33 ವರ್ಷಗಳ ಕಾಲ ಒಂದೇ ಗ್ರಾಮದಲ್ಲಿ ಉದ್ಯೋಗಕ್ಕೆ ಸೇರಿದ್ದು ಇಲ್ಲೇ, ನಿವೃತ್ತಿ ಆಗ್ತಾ ಇರೋದು ಇಲ್ಲೇ. ಬಹಳಷ್ಟು ನಮ್ಗೆಲ್ಲರೂ ಕೂಡ ಸಂತೋಷ ಆಗ್ತದೆ. ಈ ಒಂದು ನಿವೃತ್ತಿ ಜೀವನ ಬಹಳಷ್ಟು ಯಶಸ್ವಿಯಾಗಿರ್ಲಿ. ಮೇಡಮ್ ಅವರು ನಿನ್ನೆ ಕೂಡ ಹೇಳ್ತಾ ಇದ್ರು, ಸರ್ ನೀವು ನಿಮ್ ಜಮೀನ್ ನೋಡೋದಕ್ಕಾದ್ರೂ ಊರ್ ಪಕ್ಕದಲ್ಲಿದೆ, ಯಾವಾಗೂ ಬರ್ತಾ ಇದ್ರೆ ಈ ನಡುವೆ ಯಾಕೋ ಬರ್ತಾ ಇಲ್ವಲ್ಲ ಅಂತ ನಿನ್ನೆ ಕೇಳಿದ್ರು ಆಫೀಸ್ ಹತ್ರ. ಇಲ್ಲ ಮೇಡಮ್ ಹಂಗೇನಿಲ್ಲ, ಬರ್ತಾ ಇರ್ತೀನಿ, ಈ ನಡುವೆ ಸ್ವಲ್ಪ ಕಡಿಮೆ ಆಯ್ತು, ಬರ್ತೀನಿ. ಈ ಗ್ರಾಮ ನನಗೆ ಬಹಳಷ್ಟು ಹತ್ತಿರ ಇರ್ತಕ್ಕಂಥ ಗ್ರಾಮ. ನಮ್ಮೂರಿಗೂ ಇವ್ರಿಗೂ ಬಹಳಷ್ಟು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಒಂದ್ ಕಡೆ ಸೇರ್ತಾ ಇದ್ವಿ. ಅಂತ ಗ್ರಾಮ ಇದು, ನಾವು ಕೂಡ ಬರ್ತೀವಿ ಅಂತೇಳಿ ಮೇಡಮ್ ಅವ್ರ ನಿನ್ನೆ ತಾನೇ ಅಂದ್ವಿ. ಮೇಡಮ್ ಅವರು ಬಹಳಷ್ಟು ಮಕ್ಕಳ ಜೊತೆ ಮತ್ತು ಗ್ರಾಮಸ್ಥರ ಜೊತೆ ಬಹಳಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರು. ಈ ಒಂದು ಕೀರ್ತಿ ನಮ್ಮ ಇಲಾಖೆಗೂ ನಮ್ಮ ಈ ಒಂದು ವೃತ್ತಿಗೂ ಒಳ್ಳೆ ಕೀರ್ತಿ ತರುವಂತ ಕೆಲಸ ಮಾಡಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಮುಂದಿನ ದಿನಗಳು ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು
ಒಳ್ಳೆ ಚೆನ್ನಾಗಿರ್ಲಿ ಅಂತೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಯೋನಿವೃತ್ತಿ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಇಲಾಖೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾದ್ಮೇಲೆ 60 ವರ್ಷ ಮುಗಿದಿದ್ದಾದ್ಮೇಲೆ ನಿಮ್ಮ ವೃದ್ಧಾಪ್ಯ ಜೀವನ ಏನು ಸ್ಟಾರ್ಟ್ ಆಗ್ತದೆ, ಅಂಬೆಗಾಲಿಡ್ತಾ ಇಲ್ಲಿ ತನಕನೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನ ತೊಳೆದಾಕ್ತಕ್ಕಂಥ ಒಂದು ವೃತ್ತಿ ಸಿಕ್ಕಿದೆ ಅಂತಂದ್ರೆ ಅದು ಶಿಕ್ಷಕ ವೃತ್ತಿ. ಅಂತಹ ವೃತ್ತಿಯಲ್ಲಿ ಸತತವಾಗಿ 33 ವರ್ಷಗಳ ನೇಮಕಾತಿ ಹೊಂದಿದ ಜಾಗದಲ್ಲೇ ನಿವೃತ್ತಿ ಹೊಂದತಕ್ಕಂಥದ್ದು ನಿಜವಾಗ್ಲೂ ಈ ಜನರ ಅಥವಾ ಈ ಊರಿನ ಭಾಗ್ಯನಂತೂ ನಾನಂತೂ ಭಾವಿಸ್ತೀನಿ. ಕಾರಣ ಏನಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಊರಲ್ಲಿ ನಮ್ಮ ಸರ್ ಹೇಳ್ತಿದ್ರೆ ಆಗ್ಲೇನೆ 2 ವರ್ಷ 3 ವರ್ಷ ಆಗಿದ್ದಾದ್ಮೇಲೆ ಯಾವುದೋ ಒಂದು ಗಲ್ಬೇನೋ ಅಥವಾ ಇನ್ನೊಂದು ಆಗ್ತಕ್ಕಂಥದ್ದು. ಆದ್ರೆ ಮೇಡಮ್ ಅವರ ಪ್ರೀತಿ ವಿಶ್ವಾಸದಿಂದ ಈ ಊರಿನ ಎಲ್ಲ ನಾಗರಿಕ ಬಂಧುಗಳನ್ನ ಆ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂತಹ ರೀತಿ ನೋಡಿದಾಗ ಶಿಕ್ಷಕ ವೃತ್ತಿ ತುಂಬಾ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಆದ್ರೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಯನ್ನಾಗಿ ತಿರುತಕ್ಕಂತಹ ಒಂದು ಪ್ರಯತ್ನ ಇದರಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳನ್ನ ಸಮಾಜದ ಉದ್ಧಾರಕ್ಕಾಗಿ ತಯಾರು ಮಾಡಿರ್ತಕ್ಕಂತಹ ಒಂದು ಕೀರ್ತಿ ನಮ್ಮ ಮೇಡಮ್ ಅವ್ರಿಗೆ ಅಂತದೆ. ಹಾಗೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಪ್ಪು ಮುಚ್ಚೆ ಇಲ್ಲ. 33 ವರ್ಷಗಳ ಒಂದು ಸೇವಾ ಅವಧಿಯಲ್ಲಿ ಮೇಡಮ್ ಅವರು ಯಾವುದೇ ರೀತಿಯಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಈ ಶಾಲೆಯಿಂದ ಅಥವಾ ಈ ಊರಿನ ಜನರಿಂದ ಬಂದಿಲ್ಲ. ಆದ್ರೆ ಅವ್ರು ನಡ್ಕೊಂಡಿರ್ತಕ್ಕಂತಹ ರೀತಿಯ ಜನರಲ್ಲಿ ನಡ್ಕೊಂಡಿರ್ತಕ್ಕಂಥ ಸಂಬಂಧ ಹೆಂಗಿದೆ ಅಂತಂದ್ರೆ ಸೋದರ ಭಾವನೆಯನ್ನ ಹೊಂತ ಆ ಒಂದು ಸೇವೆಯನ್ನ ಪೂರೈಸಿರ್ತಕ್ಕಂಥವ್ರು. ಬಹುಶಃ ಮೇಡಮ್ ಅವ್ರಿಗೆ ಆ ಭಗವಂತ ಅಷ್ಟ ಐಶ್ವರ್ಯಗಳನ್ನ ಕೊಟ್ಟು ಒಳ್ಳೆ ಆರೋಗ್ಯವನ್ನ ಕೊಟ್ಟು ಕುಟುಂಬಸ್ಥರನ್ನು ಕೂಡ ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಾರೆ. ಅದು ಹೀಗೆ ಸಾಗ್ಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಎಲ್ರಿಗೂ ನಮಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಯಾಕಪ್ಪ ಅಂದ್ರೆ ಇಲಾಖೆ 60 ವರ್ಷ ಆದ್ರೆ ನಿವೃತ್ತಿ ಮಾಡಿ ಮನೆ ಕಳ್ಸೋದು ಸಹಜ. ಈ ಮೇಡಮ್ನವರು ರೂಪಾವತಿ ಮೇಡಮ್ನವರು ಇಲ್ಲೇ ನೇಮಕಾತಿ ಹೊಂದಿ ಇದೇ ಶಾಲೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಅಂದ್ರೆ 3 ತಲೆಮಾರಿನ ವಿದ್ಯಾರ್ಥಿಗಳನ್ನ ಇಲ್ಲಿ ನೋಡಿರ್ತಾರೆ. ಅವರ ಮೊದಲನೇ ವಿದ್ಯಾರ್ಥಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು ಇಲ್ಲೇ ಇರ್ತಾರೆ. 3 ತಲೆಮಾರಿನ ವಿದ್ಯಾರ್ಥಿಗಳನ್ನ ನೋಡ್ತಕ್ಕಂಥದ್ದು ಆ ಶಾಲೆಯ ಭಾಗ್ಯ ಯಾರಿಗೂ ಸಿಗಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಈ ಊರಿನಲ್ಲಿ ಎಲ್ಲ ಸಹಕಾರ ಕೊಟ್ಟು ಈ ದಿನ ಮೇಡಮ್ನವ್ರಿಗೆ ಬಿಲ್ ಕೊಡ್ತಾ ಇದ್ರೆ ತುಂಬಾ ಸಂತೋಷ. ಆ ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ ನಿವೃತ್ತ ಜೀವನ ಆರೋಗ್ಯವಾಗಿ ಕಾಪಾಡಲಿ ಅಂತ ಹೇಳ್ತಾ ಇಲಾಖೆಯಲ್ಲಿ ಏನೇ ಕೆಲಸ ಇದ್ರು ಖಂಡಿತವಾಗಿ ನಾವೆಲ್ಲ ಮಾಡ್ಕೊಡ್ತಾ ಇದೀವಿ. ಮುಂದೆ ಕೂಡ ಏನೇ ಸಮಸ್ಯೆ ಇದ್ರು ಕೂಡ ನಾವು ಮಾಡ್ಕೊಳ್ತೇವೆ ಅಂತ ಹೇಳ್ತಾ ಆ ಭಗವಂತ ಆರೋಗ್ಯ ಕಾಪಾಡಲಿ ಅಂತ ಆರಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗಲೂ ಸಹ ಅಷ್ಟೇ ಎಷ್ಟು ಪೋಷಕರು ಇಲ್ಲಿದಾರಪ್ಪ ಅಂತ ಹೇಳಿದ್ರೆ ಮೇಡಮ್ನವ್ರು ಮಾಡಿರ್ತಕ್ಕಂತಹ ಒಂದು ಮಕ್ಕಳಿಗೆ ವಿದ್ಯಾದಾನ ಏನ್ ಮಾಡಿದ್ದಾರೆ ಆ ಒಂದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಇದೇ ಒಂದು ಸಾಕ್ಷಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಮೇಡಮ್ನವರು ಎಲ್ಲ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ 33 ವರ್ಷಗಳ ಕಾಲ ಸೇವೆಗೆ ಇಲ್ಲೇ ರಿಟೈರ್ಡ್ ಆಗೋದು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಂದು 5 ವರ್ಷ ಇದ್ರಪ್ಪ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ.